ಒಡಿ ಇಂಡಸ್ಟ್ರೀಸ್ ಒಂದು ನ್ಯೂ ಟೀಸರ್ ಇವತ್ತು ಡ್ರಾಪ್ ಆಗಿದೆ. ಮೋಷನ್ ಪೋಸ್ಟರ್ ಅಂತ ರಿಲೀಸ್ ಮಾಡ್ರ. ಒಂದು ಟೈಟಲ್ ಅದ ಸನಾತನಿ. ಟೈಟಲ್ ಸರಿಯಾಗದ, ನನಗೆ ಹೆಸರು ಸರಿಯಾಗಿ ನನಗೆ ಅನ್ಸಿದ್ದು. ವೆಲ್ ಜಾಸ್ತಿ ಇನ್ನೂ ರಿವೀಲ್ ಆಗಿಲ್ಲ, ಬಟ್ ಕಾನ್ಸೆಪ್ಟ್ ನನಗೆ ಸ್ವಲ್ಪ ಬೆಟರ್ ನನಗೆ ಅನ್ಸ್ಲತ್ತದ. ರೂಟೀನ್ ಬರಬಾರ್ದು, ಒಂದು ಡಿಫ್ರೆಂಟ್ ಲೆವೆಲ್ದಾಗೆ ಬಂದರೆ ಪಬ್ಲಿಕ್ ಅಟ್ರಾಕ್ಷನ್ ಆಗ್ತದೆ. ಓಕೆನಾ, ಮಾಲೆಗಿರಿ ದಮನ್ ಮೂವಿ, ರಾಮ್ ಮೂವಿ ಯಾಕೆ ಪಬ್ಲಿಕ್ ಅಟ್ರಾಕ್ಷನ್ ಆಗಿತ್ತು, ಯಾಕೆ ಪಬ್ಲಿಕ್ ಹೋಗಿ ಥಿಯೇಟರ್ಗೆ ನೋಡಿದ್ದು ಗೊತ್ತದ. ನ್ಯೂ ಕಾನ್ಸೆಪ್ಟ್ ಇತ್ತು, ಬಟ್ ಆ ಥರ ಕಂಟಿನ್ಯೂ ಡಿಫ್ರೆಂಟ್ ಜಾನ್ದಾಗ ಮೂವಿ ಬಂದಿಲ್ಲ. ಒಂದು ರೂಟೀನ್ ಜಾನ್ದಾಗ ಮೂವಿ ಮಾಡ್ಕತ್ತನೇ ಬಂದಾರ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು, ಅದೊಂದು ಪಾಯಿಂಟ್ ನನಗೆ ಅನ್ಸ್ಲತ್ತದ. ಆಮೇಲೆ ಇನ್ನೊಂದು ಟೀಸರು ಟೇಲರ್ ಬಂದಮೇಲೆ ಗೊತ್ತದ ಇದು ಮೂವಿ ಸ್ಟೋರಿ ಏನಿರ್ಬೋದು. ಬಟ್ ಓಕೆ, ಬ್ಯಾಕ್ಗ್ರೌಂಡ್ ಬಿ ಜಿ ಎಮ್ ಅಲ್ಲಿ ಅದು ಹನುಮಾನ್ಜಿ ಬಗ್ಗೆದಾಗಲಿ ಪ್ರೆಸೆಂಟೇಷನಲ್ಲಿ ಸ್ವಲ್ಪ ನನಗೆ ಬೆಟರ್ ನನಗೆ ಅನ್ಸಿದೆ. ಅದು ಬರ್ತದ ಏನೋ ಬರಲ್ಲ ಮುಂದೆ ನಮಗೆ ಗೊತ್ತದ, ಜಾಸ್ತಿ ಏನಂತ ರಿವೀಲ್ ಆಗಿಲ್ಲ ಇಲ್ಲಿ. ಬಟ್ ಬೆಂಗಾಲಿ ಇಂಡಸ್ಟ್ರೀಸ್ ಒಂದು ನ್ಯೂ ಟೇಲರ್ ಇವತ್ತು ರಿಲೀಸ್ ಆಗಿದೆ. ಕಾದಂದು ಪ್ರೀ ಟೇಲರ್ ಅಂತ ರಿಲೀಸ್ ಮಾಡ್ರ. 1 ನಿಮಿಷ 23 ಸೆಕೆಂಡಿಂದ ಟೇಲರ್ ಅದ. ವೆಲ್ ಶಾರ್ಟ್ ಲಿಟ್ರಲಿ ಒಂದು ನ್ಯೂ ಕಾನ್ಸೆಪ್ಟಲ್ಲಿ, ನ್ಯೂ ಲುಕ್ನಾಗಲಿ, ನ್ಯೂ ಆ್ಯಕ್ಷನ್ ಸೀನ್ಸಲ್ಲಿ ಸ್ವಲ್ಪ ಬೆಟರ್ ನನಗೆ ಅನ್ಸದ. ಅದು ಪೂರಾ ಟೇಲರ್ ನೋಡೋ ಮಟ್ಟಿಗೆ ಶಾಕಿಂಗ್. 1.5 ನಿಮಿಷ ಸನಿ ಟೇಲರ್ ಇದ್ದ ಮೇಲೂ ಥೋಡೆ ಎಲಿಮೆಂಟ್ ನನಗೆ ಬೆಟರ್ ನನಗೆ ಅನ್ಸವ. ವೆಲ್ ಡೈಲಾಗ್ ನನಗೇನು ಅರ್ಥ ಆಗಲಿಲ್ಲ, ಬಟ್ ಓಕೆ ಆ್ಯಕ್ಷನ್ ಸೀನ್ಸಲ್ಲಿ, ಅದು ಹೀರೋ ಲುಕ್ ಆಗಲಿ, ಪ್ರೆಸೆಂಟೇಷನಲ್ಲಿ ಸ್ಟೋರಿಗಿನ್ನ ಬೆಟರ್ ಇತ್ತಲ್ಲ ಬಸ್. ಲಿಟ್ರಲಿ ಹಿಂದಿದಾಗ ರಿಲೀಸ್ ಮಾಡ್ಲಿಕ್ಕೆ ಕೋಶಿಶ್ ಮಾಡ್ಬೇಕು. ಥೋಡೆ ಆ್ಯಕ್ಷನ್ ಸೀನ್ಸಲ್ಲಿ ನನಗೆ ಬೆಟರ್ ನನಗೆ ಅನ್ಸಿದ್ದು. ಬ್ಯಾಕ್ಗ್ರೌಂಡ್ ಈ ಸಾರಿ ಸ್ವಲ್ಪ ಡಿಫ್ರೆಂಟ್ ಲೆವೆಲ್ದಾಗ ನನಗೆ ಅನ್ಸ್ಲತ್ತದ. ಇದು ಮೂವಿ ಡೆಫಿನೆಟ್ಲಿ ಬೆಂಗಾಲಿದಾಗ ಬ್ಲಾಕ್ ಬಸ್ಟರ್ ಮೂವಿ ಆಗ್ತದ, ಅದು ಪಾಯಿಂಟ್ ನನಗೆ ಅನ್ಸ್ಲತ್ತದ. ನೆಕ್ಸ್ಟ್ ನಾವು ಪುಷ್ಪ 2 ಒಂದು ಅಪ್ಡೇಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇದ್ರ ಬಗ್ಗೆ ಬಿಲ್ಕುಲ್ ಯಾರು ಚರ್ಚೆ ಮಾಡಲಾಗ್ಯಾರ. ಸ್ವಲ್ಪ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆ್ಯಕ್ಚುಲಿ ಇದು ಮೂವಿ ಶೋ ಟೈಮಿಂಗ್ ಏನದ, ಮತ್ತು ಇದು 3D ಅಲ್ಲಿ, 2D ಅಲ್ಲಿ, 2D ಮ್ಯಾಕ್ಸ್ನಾಗಲಿ, 4Kದಾಗಲಿ ಇದು ಮೂವಿ ರಿಲೀಸ್ ಆಗತ್ತದ. ಬಟ್ ಬೇರೆ ಸ್ಟೇಟ್ನಾಗೂ 3Dದಾಗ ಅನೌನ್ಸ್ಮೆಂಟ್ ಪೈಲೆ ಕೊಟ್ಟರು. ಈಗ ತೆಲಂಗಾಣ ಕಡೆಗೆ ನಾವು ಮಾತಾಡ್ಬೇಕಂದ್ರೆ ಯಾವಾಗಲೂ ಬುಕಿಂಗ್ ಓಪನಿಂಗ್ ಆಗ್ಯಾವಲ್ಲ, ತೋ 3Dದಾಗ ಶೋಗಳು ಇಲ್ಲ. PVR ಅಲ್ಲಿ, ಐನಾಕ್ಸ್ ಅಲ್ಲಿ, ಸಿನೆಪಾಲಿಕ್ಸ್ ಅಲ್ಲಿ ಮತ್ತು ಸಿಂಗಲ್ ಸ್ಕ್ರೀನ್ನಲ್ಲಿ 3Dದಾಗ ಶೋಗಳು ಹಾಕಿಲ್ಲ. 2D ಅಲ್ಲಿ, 2D ಮ್ಯಾಕ್ಸ್ನಾಗಲಿ, 4Kದಾಗ ಮೂವಿ ಅಂತ ರಿಲೀಸ್ ಮಾಡ್ಲತ್ತಾರ. ಈಗ 3Dದಾಗ ಯಾಕೆ ರಿಲೀಸ್ ಮಾಡಿಲ್ಲ, ಏನು ಇಶ್ಯೂ ಆಗಿದೆ, ಯಾಕಂದ್ರೆ 3D ಅದು ಪ್ರಿಂಟ್ ಇಲ್ಲ. ಯಾಕಂದ್ರೆ ನಂಬಲ್ಲಿ ಅಂತ ನಾವು ಮಾತಾಡ್ಬೇಕಂದ್ರು 3D ಎಕ್ಸ್ಪೀರಿಯನ್ಸ್ ಮಜಾ ಬರಲ್ಲ ರೀ ಯಾವ್ದು ಮೂವಿಯಲ್ಲಿ. ಅದು ನೋಡೋ ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಕಾಣಲ್ಲ, ವಿಜುವಲ್ ಬೆಟರ್ ನಮಗೆ ಅನಿಸಲ್ಲ. ಏನೋ ಹೆಡ್ ಏಕಪ್ಲೆ ನಮಗೆ ಅನ್ಸದ, ಚಸ್ಮಾ ಇಟ್ಕೊಂಡು ನೋಡಿದ್ರು ಅಂತ ಪರಿ ಮಜಾ ಬರಲ್ಲ. ಓಕೆನಾ, ನಾನು ಸಲಕ್ಕೆ ಯಾವಾಗಲೂ ಅವಾಯ್ಡ್ ಮಾಡ್ತೀನಿ. 2Dದಾಗ ನೋಡ್ಲಿಕ್ಕೆ ಕೋಶಿಶ್ ಮಾಡ್ತೀನಿ. ಯಾವ್ದನ್ನು ದೊಡ್ಡ ಮೂವಿ ಬಂದ್ರೂ 2D ಇಲ್ಕರ್ 4Kದಾಗ ನೋಡ್ಲಿಕ್ಕೆ ಕೋಶಿಶ್ ಮಾಡಿ. ಲಾಸ್ಟ್ನ ಬ್ಯಾಡ್ ಬಾಯ್ ಮೂವೀಸ್ ನೋಡಿದೆ ನಾ 2020ದಾಗ, 2019ದಾಗ ಒಂದು ಮೂವಿ ಬಂದಿತ್ತಲ್ಲ, ಸೊ ಅದು ಪಾರ್ಟ್ನ ನೋಡಿದೆ. ಓಕೆನಾ, 4Kದಾಗ ಸಾಲಿಡ್ ನನಗೆ ಅನ್ಸಿದ್ದು. ಓಕೆನಾ, ಎಕ್ಸ್ಪೀರಿಯನ್ಸ್ ನನಗೆ ಮಜಾ ಬಂದಿತ್ತು ಅದು ನೋಡೋ ಮಟ್ಟಿಗೆ. ಸೊ ಅದಾದ್ಮೇಲೆ ಮತ್ತೆ 4Kದ ಯಾವ್ದು ಮೂವಿ ನೋಡ್ಲಿಕ್ಕೆ ಹೋಗಿಲ್ಲ. ತೆಲಂಗಾಣ ಆಂಧ್ರ ಕಡೆಗೆ ಇಲ್ಲಿ 3Dದಾಗ ಬುಕಿಂಗ್ ಆಗಿದ್ದಿಲ್ಲ, ಓನ್ಲಿ 2D ಮತ್ತು 4Kದಾಗಿತ್ತು. 4Kದಾಗೂ 2 ಥಿಯೇಟರ್ದಾಗ ಇಲ್ಲಿ ಶೋಗಳಿದ್ದು, ಅದನ್ನು ಫುಲ್ ಆಗ್ಯಾವ. ಮತ್ತು 2Dದಾಗ ಇಲ್ಲಿ ಹೌಸ್ ಫುಲ್ ಅವ. ಸೊ ಇದಕ್ಕಿಂತ ಪರಿ ಇನ್ನೊಂದು ಅಪ್ಡೇಟ್ ನಾವು ಕೇಳಿದೆವು. ಇದು ಮೂವಿ 1 ಡೇ ಬಿಫೋರ್ ಇದು ಮೂವಿ ರಿಲೀಸ್ ಆಗ್ತದೆ. ಅಂದರೆ ಡಿಸೆಂಬರ್ 4ನೇ ತಾರೀಕು ನೈಟ್ 9:30 10 o'clock ಶೋ ರಿಲೀಸ್ ಮಾಡ್ತಲ್ಲ. ಯಾವ್ದಾರ ದೊಡ್ಡ ಮೂವಿ ಬಂತದ, ದೇವರ ಮೂವಿಯಲ್ಲಿ, ಬಾಹುಬಲಿ 2 ಅಲ್ಲಿ, ಮತ್ತು ಬಾಹುಬಲಿ 1 ಅಲ್ಲಿ, KGF ಚಾಪ್ಟರ್ 2 ಬಗ್ಗೆ ನಾವು ಮಾತಾಡಬೇಕು. 1 ಡೇ ಬಿಫೋರ್ ಮೂವಿ ರಿಲೀಸ್ ಆಗಿತ್ತು. ತೋರ್ಸಲಿಗೆ ನಾನು ಟಿಕೆಟ್ ಬುಕ್ ಮಾಡಿಲ್ಲ. ನೈಟ್ಗಿನ ಶೋ ಆಯ್ತು ಡೆಫಿನೆಟ್ಲಿ 9 o'clock 9:30 ಶೋ ಚಾಲು ಮಾಡ್ತಾನೆ. ಡೆಫಿನೆಟ್ಲಿ ಅವಾಗೆ ನಾನು ಬುಕ್ ಮಾಡ್ತೀನಿ. 2D ಮ್ಯಾಕ್ಸ್ನಾಗ ಇಲ್ಕ 2Dದಾಗ ನೋಡ್ಲಿಕ್ಕೆ ಖುಷಿ ಮಾಡ್ತೀನಿ. ಮತ್ತು ಇಲ್ಲಿ 3Dದಾಗ ಓಪನ್ ಆಗಿಲ್ಲ. ಬೇರೆ ಸ್ಟೇಟ್ನಾಗ 3Dದಾಗ ಓಪನ್ ಆದಾಗ ಅಲ್ಲಿನೂ ಶೋಗಳು ಕ್ಯಾನ್ಸಲ್ ಮಾಡ್ಲತ್ತಾರಂತ. ಯಾವಾಗಾದ್ರೂ ದೊಡ್ಡ ಮೂವಿ ಬಂತಂದ್ರೆ 3Dದಾಗೂ ನೋಡ್ತೀವಿ ನಾವು. 700 800 ರೂಪಾಯಿ 900 ರೂಪಾಯಿ ಟಿಕೆಟ್ ಇರ್ತದೆ. ಸೊ ಅದು ನೋಡಿದ ಮೇಲೂ, ಅದು ರೊಕ್ಕ ಕೊಟ್ಟಿದ ಮೇಲೂ ನಮಗೆ ಅದು ಮಜಾ ಬರಬೇಕು, ಅದು ಎಕ್ಸ್ಪೀರಿಯನ್ಸ್ ಕೊಡಬೇಕು. ಒಂದು ಡಿಫ್ರೆಂಟ್ ಲೆವೆಲ್ದಾಗ ನಮಗೆ ಅನಿಸ್ಬೇಕು. ಅದು ಇಮ್ಯಾಜಿನ್ ಆಗ್ಬೇಕು ನಾವು ನೋಡೋ ಮಟ್ಟಿಗೆ. ಹಾಂ ಸರ್, ಇಷ್ಟು ಕೊಟ್ಟ ಮೇಲೂ ನಮಗೆ ಸ್ಯಾಟಿಸ್ಫೈ ಆದಪ್ಪ ರೊಕ್ಕ ಅಂತ ಈ ಥರ ನಮಗೆ ಅನ್ಕೋಬೇಕು. ಬಟ್ ಇಲ್ಲ, ನಾ ಅಂತೀನಲ್ರಿ, ಇಷ್ಟು ಗನ ರೊಕ್ಕ ಹಾಕಿದ ಮೇಲೂ 2Dದಾಗೆ ನೋಡ್ಲಕ್ಕೆ ಹೋಗ್ತೀನಿ ಅಂತ್ರಾಗ. 2Dದಾಗೆ ನೋಡ್ಲಕ್ಕೆ ಮಜಾ ಬರ್ತದೆ. ಅವತಾರ್ ಮೂವಿ 3Dದಾಗ ನೋಡ್ಲಕ್ಕೆ ಹೋದ್ರೂ ಅದು ಬಿಲ್ಕುಲ್ ಮಜಾ ಬರಲಿಲ್ಲ ನನಗೆ. ಅಷ್ಟು ರೊಕ್ಕ ಕೊಟ್ಟಿದ ಮೇಲೂ ಅದು ಎಕ್ಸ್ಪೀರಿಯನ್ಸ್ ಕೊಡ್ಬೇಕು, ಮಜಾ ಬರಬೇಕು. ಅವಾಗೆ ಪಬ್ಲಿಕ್ ಸ್ಯಾಟಿಸ್ಫೈ ಆಗ್ತದೆ. ಇದೊಂದು ಪಾಯಿಂಟ್ ನನಗೆ ಅನಿಸಿದ್ದು, ಇದು ಮಿಸ್ ನನಗೆ ಅನಿಸಿದ್ದು. ಯಾಕಂದ್ರೆ ನಾವು ಬುಕ್ಕಿಂಗ್ ಮಾಡೋ ಮಟ್ಟಿಗೆ ಪೂರ ಚೆಕ್ ಮಾಡಿದೆ ನಾವು. ಅದರ ತೆಲಂಗಾಣ ಕಡೆಗೆ ಅಂತ ಬಿಲ್ಕುಲ್ 3Dದಾಗ ಓಪನಿಂಗ್ ಆಗಿಲ್ಲ, ಟಿಕೆಟ್ಗಳೇ ಚಾಲೂ ಮಾಡಿಲ್ಲ. 2D ಮತ್ತು 4Kದಾಗೆ ಶೋಗಳು ಹಾಕಿದ್ರು. 2D ಅಂತಾಗ ಹೌಸ್ಫುಲ್ ಥಿಯೇಟರ್ ನೀಡ್ಲತ್ತ. ಅಡ್ವಾನ್ಸ್ ಬುಕ್ಕಿಂಗ್ ಅಂದ್ರೆ 90 crore ಇದು ಫಿಲ್ಮ್ ಗಳಿಸ್ಯದ, ಏನೋ ರಿಲೀಸೇ ಆಗಿಲ್ಲ. ಸೊ 1 ಡೇ ಬಿಫೋರ್ ರಿಲೀಸ್ ಆಯ್ತು ಅಂದ್ರೆ ಅವಾಗ ನೈಟ್ ಬುಕ್ಕಿಂಗ್ ಅಂತ ನಾನು ಮಾಡ್ಕೊತೀನಿ. ಅದನ್ನು ಕಾಮೆಂಟ್ ಮಾಡಿರಿ.